ಭೂಗೋಳಶಾಸ್ತ್ರ ಮತ್ತು ಐಕ್ಯವೇಸಿ ವಿಭಾಗಗಳ ಅಡಿಯಲ್ಲಿ ಇಂದು ವಿಶ್ವ ಭೂದಿನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುಧಾ ಕೌಜ್ಗೆರೆ ಮೇಡಮ್ ಅವರು ಮಹಾವಿದ್ಯಾಲಯದ ಪರವಾಗಿ ಭೂಗೋಳಶಾಸ್ತ್ರದ ವತಿಯಿಂದ ಎಲ್ಲ ವಿದ್ಯಾರ್ಥಿನಿಯರ ವತಿಯಿಂದ ಹೃದಯಪೂರ್ವಕವಾದ ಹಾಗೂ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಶ್ರೀ ಅಪ್ಪಣ್ಣ ಹಂಜೆ ಗುರುಗಳಿಗೂ ಕೂಡ ಮಹಾವಿದ್ಯಾಲಯದ ವತಿಯಿಂದ ಭೂಗೋಳಶಾಸ್ತ್ರದ ವತಿಯಿಂದ ಎಲ್ಲ ವಿದ್ಯಾರ್ಥಿನಿಯರ ವತಿಯಿಂದ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಮಹಾನಂದ ಹಿರೇಮಠ್ ಮೇಡಮ್ ಅವರಿಗೂ ಕೂಡ ಮಹಾವಿದ್ಯಾಲಯದ ಪರವಾಗಿ ಭೂಗೋಳಶಾಸ್ತ್ರದ ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ ವತಿಯಿಂದ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಐಕ್ಯವೇಸಿ ಸಂಚಾಲಕರಾದಂಥ ಮತ್ತು ಭೌತಶಾಸ್ತ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಜಿತೇಂದ್ರ ಜಹದೇದಾರ್ ಸರ್ ಕೂಡ ಮಹಾವಿದ್ಯಾಲಯದ ವತಿಯಿಂದ ಭೂಗೋಳಶಾಸ್ತ್ರದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಭೂಗೋಳಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ MS ತ್ಯಾಗಡೆ ಗುರುಗಳಿಗೆ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ಭೂಗೋಳಶಾಸ್ತ್ರದ ವಿಭಾಗದ ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿನಿಯರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದರಲ್ಲಿ ಭಾಗವಹಿಸಿದ ರೇಖಾ ಕಲ್ಕೇರಿ ಹಾಗೂ ಕಾವೇರಿ ಯಲೂರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಇಲ್ಲಿರುವ ಉಪನ್ಯಾಸಕ ಬಳಗದವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ವಿಶಿಷ್ಟವಾದಂತಹ ದಿನ. ಕಾರಣ ಒಂದು, ಇಟ್ಸ್ ಆನ್ಯುಯಲ್ ಪ್ರೋಗ್ರಾಮ್, ಆನ್ಯುಯಲ್ ಇವೆಂಟ್ ಟು ಡೆಮಾನ್ಸ್ಟ್ರೇಟ್ ಏನಂತಂದ್ರೆ ಇದು ವಾರ್ಷಿಕವಾದಂತಹ ಕಾರ್ಯಕ್ರಮ. ಭೂಮಿ ಮತ್ತು ಪರಿಸರವನ್ನು ರಕ್ಷಣೆ ಮಾಡುವಂತ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿದಂಥದ್ದು. ಮತ್ತು ಇದರದ್ದು ಪ್ರತಿ ವರ್ಷ ಏನಾಗ್ತದೆ ಒಂದು ದೇಹ ಅಥವಾ ಉದ್ದೇಶ ಇರ್ತದ, ಸೊ ಥೀಮ್ ಇರ್ತದ. ಸೊ ಆ ಥೀಮ್ ಏನಪ್ಪಾ ಅಂದ್ರೆ ಈ ವರ್ಷದ ಅವರ್ ಪವರ್, ನಮ್ಮ ಶಕ್ತಿ ಮತ್ತು ನಮ್ಮ ಗ್ರಹ. ಸೊ ಅದಕ್ಕೆ ಅವರ್ ಪವರ್ ಅವರ್ ಪ್ಲಾನೆಟ್ ಅಂತಿದೆ. ಮತ್ತು ಇದು ಇಟ್ ಇಸ್ ಅ ಕಾಲ್ ಫಾರ್ ಎವ್ರಿವನ್ ಟು ಯುನೈಟ್ ಅರೌಂಡ್ ಟು ಯೂಸ್ ರೆನ್ಯೂಬಲ್ ಎನರ್ಜಿ ಅಂಡ್ ಟು ಹ್ಯಾವ್ ಅ ಕ್ಲೀನ್ ಎಲೆಕ್ಟ್ರಿಸಿಟಿ. ಸೊ ನೋಡ್ರಿ ಏನದು, ಇದೊಂದು ಇದು ಏನು, ಇಟ್ಸ್ ಅ ಕಾಲ್ ಅಂದ್ರೆ ಕರೆಯುದು. ಎದಕ್ಕೆ ಕರೆಯಕತ್ತಾರ ಎಲ್ಲರೂ ಜನರು ಅಂತಂದ್ರೆ ಗ್ರೀನ್ ಎನರ್ಜಿ ಅಥವಾ ಹಸಿರು ಶಕ್ತಿಯನ್ನು ಉಪಯೋಗಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದರಿಂದ ಕ್ಲೀನ್ ಎನ್ವೈರನ್ಮೆಂಟ್ ಇರ್ತದ. ಇದೊಂದು ಅವೇರ್ನೆಸ್ ಕ್ಯಾಂಪೇನ್ ಏನಂತಂದ್ರೆ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಮತ್ತು ಮುಂದಿನ ತಲೆಮಾರುಗಳಿಗೆ ಸುವ್ಯವಸ್ಥಿತವಾಗಿ ಇರುವಂತ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ. ಹಿನ್ನೆಲೆ ನೋಡಿದಾಗ ಈ ವಿಸ್ಕೋಸಿನ್, ಅಮೆರಿಕದ ವಿಸ್ಕೋಸಿನ್ ಎಂಬ ಪ್ರಾಂತವಿದೆ. ಆ ಪ್ರಾಂತದ ಸಿನೇಟರ್ ಅವ್ರು ಯಾರಪ್ಪ ಅಂತಂದ್ರೆ ಗೇಲಾರ್ಡ್ ನೆಲ್ಸನ್ ಅಂತದಾರ. ಇವರನ್ನು ಈ ಹಸಿರು ಫಾದರ್ ಆಫ್ ಅರ್ತ್ ಡೇ ಅಂತ ಹೇಳ್ತಾರ. ಫಾದರ್ ಆಫ್ ಅರ್ತ್ ಡೇ ಅಂತ ಇದೆ. ಮತ್ತು ಈ ಅರ್ತ್ ಡೇ 1969ರಲ್ಲಿ ಜರಬೇಕಂತಂದ್ರ ಕಾರಣ ಒಂದೇ ಒಂದು, ಏನಂತಂದ್ರ ಅದಕ್ಕೆ ಒಂದು ಕಿಡಿ ಬೇಕಾಗಿತ್ತು. ಏನ್ ಕಿಡಿ ಅಂತಂದ್ರೆ ಒಂದು ಕಾರಣ, ಅದು ಇನ್ಸ್ಪೈರ್ ಆದ್ರು. ಆ ಕಾರಣ ಏನಂತಂದ್ರೆ ಆಯಿಲ್ ಸ್ಪಿಲ್ ಇಂದ ಏನದು ಸ್ಯಾಂಟಾ ಬಾರ್ಬರಾ ಕ್ಯಾಲಿಫೋರ್ನಿಯಾ ಹತ್ತಿರದಲ್ಲಿ ಸಮುದ್ರದಲ್ಲಿ ಏನಂತ ಆಯಿಲ್ ಸ್ಪಿಲ್ ಅಂದ್ರೆ ತೈಲು ಏನಂತಂದ್ರೆ ಟ್ಯಾಂಕರ್ಗಳು ಒಡೆದು ಬಿತ್ತು. ಟ್ಯಾಂಕರ್ ಒಡೆದು ಬಿಡುವುದರಿಂದ ಎಣ್ಣೆ ತೈಲ, ಸ್ವಾಭಾವಿಕ ತೈಲ ಏನೈತದೋ ಅದೇನಾದ್ರು ಸಮುದ್ರದಲ್ಲಿ ಬಿದ್ದು ಸೋರಿ ಅದೇನ್ ಮಾಡ್ತಂದ್ರ ಜಲಚರಗಳು ಸಾಯಪಟ್ಟು. ಸೊ ಇದನ್ನ ಅವ್ರು ಏನ್ ಮಾಡಿ ಖಂಡಿಸ್ಬೇಕಂತ ಈ ಸಿನೇಟರ್ ಪ್ರತಿಭಟನೆ ಮಾಡಿದ್ರು. ಆ ಪ್ರತಿಭಟನೆ ಯಾವ ರೀತಿ ಇತ್ತಂತಂದ್ರ ಸುಮಾರು 20 ದಶಲಕ್ಷ ಜನರು USA ಒಳಗ ಕೂಡಿದ್ರು. ನಮ್ಮ ಮೂಲಭೂತ ಹಕ್ಕಾಗಿದೆ ಮತ್ತು ಇದು ನಮ್ದು ಕಟ್ಟುನಿಟ್ಟಾಗಿ ನಾವು ಪಾಲಿಸಬೇಕು. ಇದ್ರ ಜೊತೆಗೆ ಬೇರೆ ಬೇರೆ ಆಕ್ಟ್ಗಳು ಬಂದಾವ. ಫಾರ್ ಎಕ್ಸಾಂಪಲ್ ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 86, ಆಗ ಫಾರೆಸ್ಟ್ ಪಾಲಿಸಿ ಆಕ್ಟ್ ಐತಿ, ಅದು 1988. ಸೊ ಇವೆಲ್ಲ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಈಗ ಈ ವರ್ಲ್ಡ್ ಅರ್ತ್ ಡೇ ಬಹಳ ಏನ್ ಮಾಡ್ತಾ ಇದ್ದಾರೆ ಅಂತ ಕಾರ್ಯಕ್ರಮಗಳು, ಹೊಸ ಇನಿಷಿಯೇಟಿವ್ಗಳು ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಮತ್ತು ಜಾಥಾಗಳು ಮಾಡುವಂತ ಒಂದು ಕಾರ್ಯಕ್ರಮಗಳು ಯೋಜನೆ ಮಾಡ್ತಾ ಇದ್ದಾರೆ. ಬಿಟ್ರೆ ಪ್ರಾಣಿ
ಪಕ್ಷಿಗಳಿದಾವೆ, ಆದರೆ ಮನುಷ್ಯನಿಗೆ ಮಾತ್ರ ಮಾತನಾಡುವಂಥ ಮತ್ತು ವಿಚಾರ ಮಾಡುವಂಥ ಒಂದು ತನಗಾಗ್ತಕ್ಕಂಥ ನೋವುಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಶಕ್ತಿ ಮನುಷ್ಯನಿಗೆ ಮಾತ್ರ ಇದೆ. ಸೊ ಇವತ್ತು ಗಾಡ್ ನಮಗೆ ಎಲ್ಲದನ್ನು ವಾಟ್ ಎವರ್ ವಿ ವಾಂಟೆಡ್, ಆಲ್ ದ ಫೆಸಿಲಿಟೀಸ್ ಹಿ ಹ್ಯಾಸ್ ಗಿವನ್ ಫಾರ್ ಅಸ್, ಎಲ್ಲದನ್ನು ಕೊಟ್ಟಿದ್ದಾನೆ. ಸೊ ಅದನ್ನು ಒಂದು ಉತ್ತಮ ರೀತಿ ಒಳಗೆ ಅದನ್ನು ಯುಟಿಲೈಸ್ ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಸೊ ಅದನ್ನು ನಾವು ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳೋಣ. ಸೊ ಈ ಜಿಯೋಗ್ರಫಿ ಒಂದು ವಿಭಾಗದ ವತಿಯಿಂದ ಈ ಒಂದು ಜಿಯೋಗ್ರಫಿಯ ಬಗ್ಗೆ, ಈ ಅರ್ತ್ ಬಗ್ಗೆ ಆಗಿರ್ಬೋದು ಸಾಕಷ್ಟು ಫಂಕ್ಷನ್ಸ್ಗಳನ್ನು ಯಶಸ್ವಿಯಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಈಗ ನಾವು ಬೇರೆ ವಿಷಯಗಳ ಬಗ್ಗೆ ನಿಮಗೆ ಸಬ್ಜೆಕ್ಟ್ ನಾಲೆಜ್ ಕೊಟ್ಟರೆ ಇಡೀ ಒಂದು ವಿಶ್ವದ ಬಗ್ಗೆ, ವಿಶ್ವದಲ್ಲಿ ಏನೇನು ನಡೀತಾ ಇದೆ ಅದರ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಜಿಯೋಗ್ರಫಿ ಒಂದು ಸಬ್ಜೆಕ್ಟ್ನಲ್ಲಿ ಕಲಿತಾ ಇದ್ದೀರಾ. ಅದಕ್ಕೆ ಎಲ್ಲರೂ ವಿದ್ಯಾರ್ಥಿಗಳು ಪರಿಸರ ರಕ್ಷಣೆಯನ್ನು ಮಾಡಬೇಕು. ಮತ್ತು ಮುಂದಿನ ಜನ್ರೇಷನ್ಗೆ ನಾವು ಪರಿಸರ ರಕ್ಷಣೆಯನ್ನು ಮಾಡಿದರೆ ಮುಂದೆ ಬರ್ತಕ್ಕಂಥ ಪೀಳಿಗೆಯವರು ಕೂಡ ಈ ಒಂದು ಅರ್ತ್ ಒಳಗೆ ತಾವು ಜೀವನವನ್ನು ನಡೆಸಿ ಮುಂದುವರಿಬಹುದು ಅಂತ ಹೇಳ್ತಾ ಅದಕ್ಕೆ ಅವಕಾಶ. ಎಲ್ಲರೂ ಅರ್ತ್ ಮೇಲೆ ಇರ್ತೀವಿ. ಸೊ ಯು ಶುಡ್ ಫೀಲ್ ವೆರಿ ಪ್ರೌಡ್ that you are enjoying your life because earth has given such atmosphere. ನೀವು ಭೂಮಿ ಅಂತ ಅವಕಾಶ ಕೊಟ್ಟದ ಅಂತ ಹೇಳಿ ನೀವು ಭೂಮಿ ಮೇಲೆ ಈಗ ನಿಮ್ಮ ಬದುಕನ್ನು ಎಂಜಾಯ್ ಮಾಡಿರುತ್ತೆ ನೀವು. ಸೊ ಹೀಗಾಗಿ ನಮಗೆ ಹಗಲು ರಾತ್ರಿಗಳು ಕಂಡು ಬರ್ತಾವೆ. ನಮ್ಮ ಪೋರ್ಷನ್ ಸೂರ್ಯನ ಮುಂದಿದ್ದಾಗ ನಮ್ಗೆ ಹಗಲು ಇರ್ತದೆ, ನಮ್ಮ ಪೋರ್ಷನ್ ಸೂರ್ಯನಿಂದ ಕವರ್ ಆದಾಗ ನಮ್ಗೆ ಇರಳಾಗ್ತದೆ. ಇಲ್ಲಿ ಎಂದೂ ವ್ಯತ್ಯಾಸ ಆಗಲ್ಲ. ಎಂದೂ ಪರಿಸರ ಮಾಲಿನ್ಯ ಆಗ್ಲಾರ್ದಂಗೆ, ಭೂಮಿ ಒಳಗೆ ಮಾಲಿನ್ಯತೆಗಳು ಆಗ್ಲಾರ್ದಂಗೆ ಅದಕ್ಕೆ ಏನೇನು ಪ್ರಿಕಾಷನ್ಸ್ಗಳು ತಗೋಬೇಕು ಅವೆಲ್ಲ ಪ್ರಿಕಾಷನ್ ತಗೊಂಡು ಸಿಂಪಲ್ ಲೈಫ್, ಸರ್ ಹೇಳ್ದಂಗೆ ಸಿಂಪಲ್ ಲೈಫ್ ಮಾಡಿದ್ರು ಲೈಫ್ ಲೆಟ್ ಅಸ್ ಅಡಾಪ್ಟ್ ಸಮ್ ಸಿಂಪಲ್ ಲೈಫ್. ಸ್ವಲ್ಪ ಸಿಂಪಲ್ ಆಗಿ ಲೈಫ್ ಮಾಡಬೇಕು. ಆಮೇಲೆ ನಮ್ಮ ಮೇಲೆ ಆಕ್ಟ್ ಆಗ್ಲಿಕ್ಕೆ ನಾವು ಅರ್ತ್ ಮೇಲೆ ಓಡಾಡ್ಲಿಕ್ಕೆ ಅವಕಾಶ. ಈ ಬಲ ಹೋಗ್ಬಿಡ್ತಪ್ಪ ಅಂದ್ರೆ ನಿಮ್ಗೆ ಭೂಮಿ ಮೇಲೆ ಅಡ್ಡಾಡ್ಲಿಕ್ಕೆ ಆಗಂಗಿಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಯು ಟು ವಾಕ್ ಆನ್ ದ ಅರ್ತ್. ಕೈ ಬಿಟ್ಬಿಡ್ತದೆ. ನೀವು ತೇಲ್ಕೋತ ಸ್ಪೇಸ್ ಒಳಗೆ ಹೊಂಟ್ಬಿಡ್ತೀರಿ. ನೀವು ಇಡೀ ಬ್ರಹ್ಮಾಂಡನ ಇಮ್ಯಾಜಿನ್ ಮಾಡಿದ್ರೆ ಹೆಂಗದ ಈ ಬ್ರಹ್ಮಾಂಡ ಅಂದ್ರೆ ಎಲ್ಲ ವಸ್ತುಗಳು ಚಲನೆ ಒಳಗವ. ನಿಶ್ಚಲ ಅನ್ನೋ ಸ್ಥಿತಿ ರಿಯಾಲಿಟಿ ಒಳಗೆ ಇಲ್ಲದ. ಆದ್ರೆ ನಿಶ್ಚಲ ಸ್ಥಿತಿ ಇಲ್ಲ ಅಂದ್ಬಿಟ್ರೆ ನಮ್ಮ ವಸ್ತು ಚಲನೆ ಒಳಗೆ ಇದಕ್ಕೆ ಗೊತ್ತಾಗಂಗಿಲ್ಲ. ಒಂದು ರೆಫರೆನ್ಸ್ ಬೇಕಾಗ್ತದೆ, ಏನೋ ಒಂದು ಮಾಪನ ಬೇಕಾಗ್ತದೆ. ಅದಕ್ಕೆ ನಮಗೆ ನಾವೇನು ಅನ್ಕೊಂಡ್ವಿ, ನಿಶ್ಚಲ ಸ್ಥಿತಿ ಅನ್ಕೊಂಡ್ವಿ. ಆದ್ರೆ ಇಲ್ಲ. ಈಗ ನೀವೇನು ಹೇಳ್ತೀರಿ ಸರ, ನಾ ಕೂತಿನಲ್ರಿ, ಈಗ ನಾ ಏನೂ ಮೂವ್ ಆಗಿರ್ತಿಲ್ಲ, ನಾ ರೆಸ್ಟ್ ಒಳಗಿದ್ದೀನಿ ಅಂತ ನೀವು ಹೇಳ್ಬೋದು. ಇದು ಯಾರಿಗೆ? ನಿಮ್ಮಂಗ ಅರ್ತ್ ಮೇಲೆ ಇರೋರಿಗೆ ನೀವು ಹೇಳಿದ್ದು ಕರೆ ಅನಿಸ್ತದೆ. ಸಪೋಸ್ ಅರ್ತ್ ಇಂದ ಆ ಕಡೆ ಸ್ಯಾಟಲೈಟ್ ಒಳಗೆ ಒಬ್ಬ ಮನುಷ್ಯ ಕೂತ್ಕೊಂಡಿದ್ದ, ಅವ ರೆಸ್ಟ್ ಒಳಗಿದ್ದೀನಿ ಅಂತ ಅನ್ಕೋತಾನ. ಯಾಕಂದ್ರೆ ಅವನ ಸ್ಯಾಟಲೈಟು ಒಂದು ಸಮ ವೇಗದಾಗ ಹೋಗ್ತಿರ್ಬೇಕು, ಸ್ಪೀಡ್ ಒಳಗೆ ಚೇಂಜ್ ಆಗಬಾರ್ದು. ಈ ಟ್ರೈನ್ ಸೇಮ್ ಸ್ಪೀಡ್ನಾಗ ಹೋಗ್ತಿದ್ದಾಗ ನಿಮ್ಗೆ ಟ್ರೈನ್ ಒಳಗೆ ಅಡ್ಡಾಡ್ಲಿಕ್ಕೆ ಬರ್ತದೆ. ಟ್ರೈನ್ ಹಗಲೆಲ್ಲ ಸ್ಪೀಡ್ ಚೇಂಜ್ ಮಾಡ್ಕೊತಿದ್ರೆ ನೀವು ಅಡ್ಡಾಡ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಹಿಂಗೆ ಆಗ್ತದೆ ನಿಮ್ಗೆ, ಗೊತ್ತಾಯ್ತಾ? ಯಾವಾಗ ಸ್ಪೀಡ್ ಚೇಂಜ್ ಆಗ್ತದೆ ಅವಾಗ ನಿಮ್ಗೆ ಎಕ್ಸಲರೇಷನ್ ಬರ್ತದೆ. ಇದಕ್ಕೆ ಎಕ್ಸಲರೇಷನ್ ಅಂತೀವಿ ನಾವು. ಗೆಟಿಂಗ್ ಮೈ ಪಾಯಿಂಟ್? ಸೊ ಹಂಗೆ ಅರ್ತ್ ತಿರ್ಗ್ಲಿಕ್ಕತ್ತದ, ಅದು ಸೇಮ್ ಸ್ಪೀಡ್ನಾಗ ತಿರ್ಗ್ಲಿಕ್ಕತ್ತದಕ್ಕೆ ನೀವು ರೆಸ್ಟ್ ನ ಫೀಲ್ ಮಾಡ್ಲಿಕ್ಕಿದ್ದೀರಿ. ಇಲ್ಲಿ ರೆಸ್ಟ್ ಅಂದ್ರೆ ಯಾವುದು? ದ ಬಾಡಿ ಮೂವಿಂಗ್ ವಿತ್ ದ ಸೇಮ್ ಸ್ಪೀಡ್. ಇದಕ್ಕೆ ನಾವು ನಿಶ್ಚಲ ಅಂತೀವಿ. ಸುಮ್ ಕುತ್ಕೊಂಡಿವಿ, ಯಾವಾಗಲೂ ಅಲ್ಲೇ ಕುತ್ಕೊಂಡಿವಿ, ಟೈಮ್ ಚೇಂಜ್ ಆದ್ರೂ ನಮ್ಮ ಜಾಗ ಚೇಂಜ್ ಆಗಿಲ್ಲ, ನಾ ರೆಸ್ಟ್ ಒಳಗಿದ್ದೀನಿ ಅಂತ ಸುಳ್ಳೋದು. ಅದು ನಿಮ್ ಪ್ರಕಾರ ಖರೆ. ಬೇರೆ ಸ್ಯಾಟಲೈಟ್ ನಾಗಿದ್ದ ಮನುಷ್ಯಾಗ ನೀವು ಅರ್ತ್ ಜೊತೆಗೆ ಸೂರ್ಯ ಸುತ್ತಿಗತ್ತೀರಿ ಅಂತ ಹೇಳ್ತಾನ. ಹೇಳೋದು ಕರೆಕ್ಟಾ? ಬೇರೆ ಕಡೆ ಮೂನ್ ಒಳಗಿದ್ದವ ಹೇಳ್ತಾನ, ಅವ ಅರ್ತ್ ಜೊತೆಗೆ ಸೂರ್ಯ ಸುತ್ತಿಗತ್ತಾನ ಅಂತ ಹೇಳ್ತಾನ, ಅವ ರೆಸ್ಟ್ ಒಳಗಿಲ್ಲ ಅಂತಾನ. ನಾವೇನ್ ಗೊತ್ತೀವಿ, ಅರ್ತ್ ಮೇಲೆ ರೆಸ್ಟ್ ಇದ್ದೀವಿ ಅಂತ ಹೇಳ್ತೀವಿ. ಯಾಕೆ ನಮ್ಗೆ ಅರ್ತ್ ಮೇಲೆ ರೆಸ್ಟ್ ಫೀಲ್ ಆಗಿರ್ತದೆ? ಅರ್ತ್ ಯೂನಿಫಾರ್ಮ್ ವೆಲಾಸಿಟಿಯಿಂದ ಮೂವ್ ಆಗಿರ್ತದೆ. ಅದು ಒಂದು ಸೇಮ್ ಸ್ಪೀಡ್ ಇಂದ ಮೂವ್ ಆಗ್ಲಿರ್ತದೆ. ಅದಕ್ಕೆ ಸೇಮ್ ಟೈಮ್ ತಗೋತದ ಒನ್ ರೊಟೇಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ. ಎಷ್ಟು ಸಿಸ್ಟಮೆಟಿಕ್ ಆಗಿ ನಿಯತ್ತಾಗಿ ಅರ್ತ್ ಕೆಲಸ ಮಾಡ್ಲಿಕ್ಕೆ ನಮ್ಮ ಸಲುವಾಗಿ. ಅದಕ್ಕಾದ್ರೂ ನಾವೇನ್ ಮಾಡ್ಬೇಕು, ಅರ್ತ್ಗೆ ನಮ್ಮ ಭೂತಾಯಿ ಅಂತ ಹೇಳಿ ನಾವು ಒಂದು ಕನ್ಸಿಡರ್ ಮಾಡಿ ಪರಿಗಣಿಸ್ತೀವಿ. ಅದಕ್ಕೆ ಅರ್ತ್ ರಿಲೇಟೆಡ್ ನಾವು ಅರ್ತ್ಗೆ ಗೌರವವನ್ನು ತೋರಿಸ್ಬೇಕು. ಅದಕ್ಕೆ ರಿಲೇಟೆಡ್ ಅದರ ಪರಿಸರವನ್ನು ಹಾಳು ಮಾಡದೇ ಇರಬೇಕು. ಇದನ್ನ ನಾವು ತಿಳ್ಕೋಬೇಕಿದೆ. ಮನುಷ್ಯನ ಬದುಕಿನೊಂದಿಗೆ ಹಾಸು ಹೊಕ್ಕಾಗಿ ಮುಂದುವರೆದುಕೊಂಡು ಬಂದಿರತಕ್ಕಂಥ 5 ಪಂಚಭೂತಗಳಲ್ಲಿ
ಈ ಭೂಮಿ ಅತ್ಯಂತ ಶ್ರೇಷ್ಠವಾದದ್ದು. ಭೂಮಿಯನ್ನ ನಂತರದ ಅನ್ವಯಿಕ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಬೇರೆ. ಆದರೆ ಭೂಮಿಯನ್ನ ಒಂದು ಅಗೋಚರವಾದಂಥ ಶಕ್ತಿಯ ರೂಪದಲ್ಲಿ ಕಂಡಿರ್ತಕ್ಕಂಥದ್ದು ಭಾರತದಲ್ಲಿ ಮಾತ್ರ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಶ್ರೇಷ್ಠತೆ, ಭೂಮಿಗೆ ಇರ್ತಕ್ಕಂಥ ಶ್ರೇಷ್ಠತೆ. ಅದಕ್ಕಾಗಿ ನನ್ನ ಸರ್ ಹೇಳಿದ್ರು, ಭೂತಾಯಿ ಒಬ್ಬ ಹೆಣ್ಣಿಗೆ ತಾಳ್ಮೆ ಮತ್ತು ಸಂಯಮದ ಶಕ್ತಿ ಇರ್ತಕ್ಕಂಥದ್ದು ಹೆಣ್ಣಿಗೆ ಭಾಳ ದೊಡ್ಡದು. ಹಾಗಾಗಿ ಈ ಭೂಮಿ ಮೇಲೆ ಏನಾದರೂ ಹಾಕಬೇಕು, ಕೆಟ್ಟದ್ದು ಮಾಡಿದ್ರು ಅದು ಒಳ್ಳೆಯದು ಮಾಡೋದು ಅದರ ಸ್ವಭಾವ. ನೀವು ಎಷ್ಟೊಂದು ಕೆಟ್ಟ ಮಾಡ್ರಿ ಅದು ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಸ್ವಭಾವ. ಹಾಗಾಗಿ ಈ ಭೂಮಿ, ಆಕಾಶ, ನೀರು, ವಾಯು, ಏನದಾವಲ್ಲ ಬೆಂಕಿ, ಇವೆಲ್ಲ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ನಮ್ಮ ಭಾರತೀಯ ಧರ್ಮಶಾಸ್ತ್ರಗಳು ಭೂಮಿಯನ್ನು ಕಂಡಿರ್ತಕ್ಕಂಥದ್ದನ್ನು ಬೇರೆ. ಸ್ವದತ್ತಂ ಪರದತ್ತಂ ವಾಯೋ ಹರೇತಿ ವಸುಂಧರ ಷಷ್ಟಿರ್ವರ್ಷ ಸಹಸ್ರಾಣಿ ವಿಷ್ಟಾಯಾಮ್ ಜಾಯತೆ ಕ್ರಿಮಿ ಅಂತ ಹೇಳ್ತಾವೆ. ಅಂದ್ರೆ ಈ ಭೂಮಿ ಬಗ್ಗೆ ಅಪಾರವಾದಂಥ ಭಕ್ತಿಯನ್ನು ಇಟ್ಕೊಂಡು ಇದು ಭಾರತೀಯರ ಜೀವನ ಮೌಲ್ಯಗಳಲ್ಲಿ ಸಾರ್ವಕಾಲಿಕ ಮೌಲ್ಯ, ಎಂದೆಂದಿಗೂ ಮೌಲ್ಯ ಇದೆ. ಭಕ್ತಿ ಇರದೆ ನಾವು ಯಾವುದನ್ನು ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಫರ್ಟ್ ಬೇರೆ, ಭಕ್ತಿ ಬೇರೆ. ಪ್ರಯತ್ನದಿಂದ ಪಡ್ಕೊಳ್ಳೋದು ಬೇರೆ, ಭಕ್ತಿಯಿಂದ ಸಂಪಾದನೆ ಮಾಡಿಕೊಳ್ಳೋದು ಬೇರೆ. ಹಾಗಾಗಿ ಇದು ನಮ್ಮ ಪೂರ್ವಜರು ಅತೀ ಈ ಭೂಮಿಯನ್ನು ಆರಾಧನೆ ದೃಷ್ಟಿಯಲ್ಲಿ ಇಟ್ಕೊಂಡಂಥವರು ಇವತ್ತಿಗೂ ಹಳ್ಳಿಗಳಲ್ಲಿ ಜನಪದರು ಭೂಮಿ ಬಗ್ಗೆ ಅಪಾರವಾದಂಥ ಭಕ್ತಿ, ಆ ಕಾಲದಿಂದ ಕಾಲಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥದ್ದು. ಹಾಗಾಗಿ 2022, 23 ಮತ್ತು 23, 24 ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ 2, 3 ಮತ್ತು 4ನೇ ಸೆಮಿಸ್ಟರ್, ಈ 3 ಸೆಮಿಸ್ಟರ್ನಲ್ಲಿ ಜಿಯಾಗ್ರಫಿ OEC ಸಬ್ಜೆಕ್ಟಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುವುದು ಹೆಚ್ಚು ಹುಮ್ಮಸ್ಸು ಬರಬೇಕು. ಅದೇ ವಿದ್ಯಾರ್ಥಿಗೆ ಇನ್ನೂ ನಾವು ಹುರುಪು ಕೊಟ್ಟು ಹುಮ್ಮಸ್ಸು ಕೊಟ್ಟು ಇನ್ನೂ ಹೆಚ್ಚು ಓದಲಿ ಅಂತ ಪ್ರೋತ್ಸಾಹ ಕೊಟ್ಟಾಗ ಅವರು ಇನ್ನೂ ಮುಂದೆ ಬರೆಯಲಿಕ್ಕೆ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಸಹಾಯಕ ಆಗುತ್ತಾರೆ. ಆ ಒಂದು ಉದ್ದೇಶ ಇಟ್ಟುಕೊಂಡ್ರೆ ಪ್ರತಿ ಸೆಮಿಗೂ ಸಹ ಆ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟಿ ನೀವು ಚಲೋ ಮಾಡಿದ್ದಿ, ಇನ್ನೂ ಹೆಚ್ಚಿಗೆ ಸ್ಕೋರ್ ಮಾಡು, ಹುಮ್ಮಸ್ಸು ತುಂಬಿ ಅವ್ರನ್ನ ಎಚ್ಚರಪಡಿಸ್ತೀವಿ. ಅವರಷ್ಟೇ ಎಚ್ಚರ ಪಡೋದು ಅಷ್ಟೇ ಅಲ್ಲ, ಅವರ ಅಕ್ಕಪಕ್ಕ ಇರುತ್ತಿರುವಂಥ ಹಿಂದಿರುತ್ತಿರುವಂಥ ವಿದ್ಯಾರ್ಥಿಗಳಿಗೂ ಸಹ ತಲೆಯಲ್ಲಿ ಬರುತ್ತೆ, ನಾನು ಓದಬೇಕು, ನಾನು ಇವರ ಅಂಕಗಳನ್ನ ಪಡೆಯಬೇಕು, ನಾನು ಮುಂದೆ ಬರಬೇಕು ಅನ್ನುವಂಥ. ಒಟ್ಟಾರೆ ನಾವು ಟೋಟಲಿಯಾಗಿ ನೋಡಿದಾಗ ಇದರ ಸಾರಾಂಶ ಏನು? ವಿದ್ಯಾರ್ಥಿಗಳು ಹೆಚ್ಚು ಓದಿನ ಕಡೆಗೆ ಲಕ್ಷ್ಯ ಕೊಡಲಿ, ಹೆಚ್ಚು ಅಂಕಗಳನ್ನು ಪಡೆಯಲಿ, ಹೆಚ್ಚು ಅವರು ಉನ್ನತ ಸ್ಥಾನವನ್ನು ಜ್ಞಾನವನ್ನು ಹೊಂದಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡೇ ಈ ಒಂದು ವಿದ್ಯಾರ್ಥಿಗಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಂದರೆ ವಿಶ್ವ ಭೂ ದಿನ ಈ ಒಂದು ಕಾರ್ಯಕ್ರಮದಲ್ಲಿ 2022, 23ನೇ ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಭೂಗೋಳಶಾಸ್ತ್ರ OEC ವಿಷಯವನ್ನು 23 ವಿದ್ಯಾರ್ಥಿಗಳು ಮಾಡಿ ನಮ್ಮ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಪ್ರಪ್ರಥಮವಾಗಿ ನಮ್ಮ ವಿಭಾಗದ ವತಿಯಿಂದ ಅವರೆಲ್ಲರಿಗೂ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ನೋಡಿ. ನಮ್ಮ ಪುಲೀಸರು ಬಂದು ನಾವು ಬಂದ ಕಡೆ ಪಾಯಿಂಟ್ ಸರ್ ಈ ಸಲ ವಹಿಸಿ ಜಾಗೃತಿ ಮಾಡಿ ನಾನು ಹೌದು ಸರ್ ಮಾಡಿರಿ ಸರ್, ಚಲೋ ಆಗುತ್ತೆ, ನಮ್ಗೆ ಕೂಡಿ ಓದಿ, ನಮಗೂ ಇಂಟ್ರೆಸ್ಟ್ ಇತ್ತು ಆ ಸಬ್ಜೆಕ್ಟ್ ಬೇಕಂತ ಸ್ಟಾರ್ಟ್ ಮಾಡಿದ್ರೆ ಅವಾಗ ಸ್ಟಾರ್ಟ್ ಆಯ್ತು. ಮುಂದೆ ನಿಮ್ಮ HOD ಮುಳುಗುನ್ ಸರ್ ಪ್ರೋತ್ಸಾಹ ಕೊಟ್ಟರು. ಪಾಪ ಅವ್ರು ಮುಂದೆ ಚೇಂಜ್ ಮಾಡೋರಿದ್ರು, ಮತ್ತು ನಾನು ಹೋಗಿ ನೀವು ಇದ್ರೆ ಕರ್ಕೊಂಡು ಹೋಗಿ ಸರ್ ಜಾಗೃತಿ ಮಾಡೋದು. ಪಾಪ ಅದು ನಾಲೆಜ್ ಒಂದು ಸಬ್ಜೆಕ್ಟ್, ಅವ್ರು ಕಾಂಪಿಟೇಟಿವ್ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ಅವ್ರು ಫೋರ್ಸೇ ಮಾಡ್ತಾರೆ, ಈ OEC ಮುಗಿ ಮಟ್ಟನೂ ಕಂಟಿನ್ಯೂ ಇರಲಿ ಅಂತ ಪ್ರೆಸ್ ಮಾಡ್ತಾರೆ. ಅವ್ರು ಮುಂದೆ ತಗೊಂಡ್ರೆ ಮುಂದೆ ಇಷ್ಟಪಟ್ಟು ಮಾಡಿದ್ದಕ್ಕಾಗಿ ಧನ್ಯವಾದವನ್ನು ಅರ್ಪಿಸುವುದರ ಜೊತೆಗೆ ಈ 2 ಶೈಕ್ಷಣಿಕ ವರ್ಷದಲ್ಲಿ ನೋಡ್ರಿ, ನಾವಿಲ್ಲಿ ಪ್ರತಿ ಸಲ ನಾವು ಇಲ್ಲೇ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳ ಯಾರು ಅಂತ ತೋರಿಸುವುದರೊಂದಿಗೆ ವಿಶ್ಲೇಷಣೆ ಮಾಡ್ತೀವಿ, ಅನಾಲಿಸಿಸ್ ನಾವು ಮಂಜಿ ಸಹ ಮಾಡಿದ್ದೀವಿ. ನೋಡ್ರಿ, ಎಲ್ಲಿ ಯಾವುದೇ ಸಬ್ಜೆಕ್ಟ್ ನಮ್ದಂತಲ್ಲ, ಫಸ್ಟ್ ಏನು 1ನೇ ಸೆಮ್ಮಿಂದ ಯಾರು ಟಾಪ್ನಾಗ ಇರ್ತಾರೆ ಅವರೇ 6th ಸೆಮ್ ಹೋಗ್ತಾರೆ. ಇದೇನು ನಂಗೆ ಅದೇ ಬರ್ತಾರೆ. ಇಲ್ಲಿ ಹಾಗಾಗಿದೆ ರೀ,
ಮೊನ್ನೆ ನಾವು ಹೆಂಗೆ ಹೇಳಿದೇವಲ್ಲ ನಮ್ದು DSC ಜಿಯಾಗ್ರಫಿ ಒಳಗೆ ಫಸ್ಟ್ ಸೆಮಿಂದ ಈಗ ಹೆಂಗೆ ಫೋರ್ತ್ ಸೆಮ್ ಮಟ್ಟ ಬಂದವರು ಅವರೇ ಇಲ್ಲಿ ಹಂಗಾಗಿ 7 ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಸೆಮ್ಮಿಂದ ಹಿಡ್ಕೊಂಡು ಫೋರ್ತ್ ಸೆಮ್ ಮಟ್ಟ ಇವರೇ ಫಸ್ಟು ಸೆಕೆಂಡು ಥರ್ಡ್ ಫಸ್ಟು ಸೆಕೆಂಡ್ ಇವರೇ ಅಡ್ಜಸ್ಟ್ಮೆಂಟ್ ಆಗಿ ಉಳಿದವ್ರು ಏನು ಇದು ವಿಶ್ಲೇಷಣೆ ಅನಾಲಿಸಿಸ್. ಉಳಿದ ವಿದ್ಯಾರ್ಥಿಗಳು ಪ್ರಯತ್ನ ಪಡಬೇಕು, ಅವ್ರ ಮೇಲೆ ಬರಬೇಕು. ಇಲ್ಲಿ ಫಸ್ಟ್ ಬಂದವ ಲಾಸ್ಟ್ ಹೋಗ್ತಾನೆ, ಲಾಸ್ಟ್ ಫಸ್ಟ್ ಬರ್ತಾನೆ, ಇಲ್ಲಿ ಆಗಿದೆ ಹೇಳ್ತಾ ಬರ್ತೇನೆ. ಆದರೆ ಫಸ್ಟ್ ಇದ್ದ ಮಕ್ಕಳು ಸರ್ಕೊಂಡು ಬಿಟ್ಟು ನಮ್ಮ ಹುಡುಗ ಸಂತೋಷ. ಹಿಂಗೆ ಇದು ಅನಾಲಿಸಿಸ್. ಏಕೆ ಅದು ನಮ್ಮಲ್ಲಿ ಇದನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗೊತ್ತಾಗಿಲ್ಲ. ಪ್ರತಿಯೊಂದು ಸಮಯದಲ್ಲಿ ಯಾರು ಫಸ್ಟ್ ಬಂದರು, ಯಾರು ಸೆಕೆಂಡ್ ಬಂದರು, ಏನು ಇದು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕು ಪ್ರತಿ ಸಮಯದಾಗ. ಅಂದಾಗ ನೆಕ್ಸ್ಟ್ ಸಮಯದಲ್ಲಿ ನಾವು ಪ್ರಿಪೇರ್ ಮಾಡಲಿಕ್ಕೆ ಬರ್ತದೆ. ಅಂದಾಗ ಈ ಒಂದು ಶೈಕ್ಷಣಿಕ 2 ವರ್ಷದಲ್ಲಿ ಅಂದರೆ 2ನೇ 3ನೇ ಮತ್ತು 4ನೇ ಸೆಮಿಸ್ಟರ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ 7 ವಿದ್ಯಾರ್ಥಿಗಳಲ್ಲಿ ರಚಮಾ ಬೇಗಂ, ರಾಧಿಕಾ, ಕಾವ್ಯ, ಸೃಷ್ಟಿ, ಅಪೂರ್ವ ಮತ್ತು ಸಂತೋಷ. ಈ ವಿದ್ಯಾರ್ಥಿಗಳೇ 2ನೇ ಸೆಮಿಸ್ಟರು, 3ನೇ ಸೆಮಿಸ್ಟರು, 4ನೇ ಸೆಮಿಸ್ಟರ್ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ. 23 ವಿದ್ಯಾರ್ಥಿಗಳಲ್ಲಿ ಈ 7 ವಿದ್ಯಾರ್ಥಿಗಳು ಮಾತ್ರ ಈ 3 ಸ್ಥಾನ ಬಂದರೆ ಅವ್ರು ಯಾರು ಅನ್ನೋದನ್ನು ಒಂದೊಂದಾಗಿ ನೋಡ್ತಾವನ್ನ. ಕೇವಲ DSSC ವಿದ್ಯಾರ್ಥಿಗಳನ್ನು ಮಾತ್ರ ಸನ್ಮಾನಿಸದೆ, DSSC ವಿದ್ಯಾರ್ಥಿಗಳಿಗೆ ಮಾತ್ರ ಗೌರವ ಕೊಡಲಾರದೆ, OE ಸಬ್ಜೆಕ್ಟ್ ಮಾಡಿದ ವಿದ್ಯಾರ್ಥಿಗಳನ್ನು ಕರೆಸಿ ಅವರಲ್ಲಿರುವಂತಹ ಸಾಮರ್ಥ್ಯವನ್ನು, ಅವರಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡಿದ್ದೈತಲ್ಲ, ಬಹಳ ಸಂತೋಷವನ್ನು ನನಗೆ ಈ ಸಂದರ್ಭದಲ್ಲಿ ತಂದು ಈ ನಮ್ಮ ಸಂದೇಶವನ್ನು ಅವರು ಇಲ್ಲಿ ಪಾಲಿಸಿದರು. ಭೂಮಿ ಇರುವುದು ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಇಲ್ಲಿ ಅನೇಕ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಮರಗಿಡಗಳಿಗೆ, ಜೀವ ಜಂತುಗಳಿಗೂ ಕೂಡ ಇಲ್ಲಿ ಅವಕಾಶ ಕಲ್ಪಿಸಬೇಕಾಗಿದೆ. ಇಲ್ಲಿ ಕೇವಲ DSSC ಅವರು ಮಾತ್ರ ಮುಖ್ಯ ಅಲ್ಲ, OE ಮಾಡಿದವರು ಮುಖ್ಯ ಅದಾರ. ಇಲ್ಲಿ ಅವ್ರು ಇರೋದ್ರಿಂದನೇ ಇಷ್ಟಿನ ಸಬ್ಜೆಕ್ಟು ಐತಲ್ಲ ಅಂತ ಹೇಳಿ ಅವರು ಸೇರ್ಕೊಂಡಿರೋದಕ್ಕೇನೆ ಅವ್ರು 10 ಮಂದಿ ಮುಂದೆ ಹೇಳ್ತಾರೆ ಈ ಸಬ್ಜೆಕ್ಟ್ ಮಾಡಿದರೆ ಚಲೋ ಆಗ್ತೈತಿ. ಯಾಕಂದ್ರೆ ಇದು ರೆಲೆವೆಂಟ್ ಆದ ಸಬ್ಜೆಕ್ಟ್ ಇದು, ಇವತ್ತು ಬೇಕಾಗಿರುವ ಸಬ್ಜೆಕ್ಟ್. ಇವತ್ತು ಭಾಳ ಮಾತಾಡ್ತೀವಿ ನಾವು ಭೂಮಿ ಹಂಗೆ, ಭೂಮಿ ಹಿಂಗೆ ಅಂತೇಳಿ. ಉಳಿಸೋದ್ರ ಬಗ್ಗೆ, ಬೆಳೆಸೋದ್ರ ಬಗ್ಗೆ, ಅದರ ಒಂದು ಫಲವತ್ತತೆ ಕಾಯ್ದುಕೊಳ್ಳೋದ್ರ ಬಗ್ಗೆ ನಾವೇನು ಕ್ರಮ ತಗೊಳಕತ್ತೀವಿ? ಬೇಕಾದಷ್ಟು ಮೈಲಾರಗುಡ್ಡಕ್ಕೆ ಹೋಗ್ರಿ, ಇವತ್ತು ಯಲಮಂಗಲಗುಡ್ಡಕ್ಕೆ ಹೋಗ್ರಿ, ಸರ್ ಹೇಳಿದ್ರು ಒಂದು ಮಾತು, ಎಲ್ಲಿ ಬೇಕಾದಲ್ಲಿ ಅರಿವಿಗಳು ಬಿದ್ದಾಡ್ರಿಂದ ಎಷ್ಟು ಹಾನಿ ಮಾಡಕತ್ತೀವಿ ನಾವು. ಬರೀ ಪ್ಲಾಸ್ಟಿಕ್ ಒಂದು ನಮ್ಮ ಕಣ್ಣಿಗೆ ಕಾಣಕತ್ತೈತಿ ಭಾಳವಾಗಿ. ಆದರೆ ಅದ್ರ ಹಿಂದುಗಡೆಯಲ್ಲಿ ನಾವು ಏನೇನೇನೆಲ್ಲ ಪ್ರಕೃತಿಗೆ ಎಷ್ಟು ಒಗ್ಯಾಕತ್ತೀವಿ, ಎಷ್ಟು ಹಾಳು ಹಾಕಾಕತ್ತೀವಿ. ಆದರೂ ಭೂಮಿ ಏನು ಕೂಡ ಅದು ಸ್ಫೋಟ ಆಗಲಾರ್ದೆ ತನ್ನ ಪ್ರತಿಕ್ರಿಯೆಯನ್ನು ಆನ್ ದ ಸ್ಪಾಟ್ ವ್ಯಕ್ತಪಡಿಸಿದ್ರೆ ಇವತ್ತು ನಾವು ಯಾರೂ ಇರ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ನಾವು ಈ ಭೂಮಿಗೆ ಅನ್ಯಾಯ ಮಾಡಕತ್ತೀವಿ. ಅದಕ್ಕೇನೆ ಬೇರೆಯವರು ಒಂದು ಕಡೆಯಲ್ಲಿ ಹೇಳ್ತಾರೆ, ಮೊದಲ ಗಿತ್ತಿಯಂತೆ ಮೆರೆಯುತ್ತಿಹೆ ತಾಯೆ, ಮೊದಲ ಗಿತ್ತಿಯಂತೆ ಮೆರೆಯುತ್ತಿದೆ. ಹೆಂಗಿದಾಳ ಭೂಮಿ ಇವತ್ತು? ಮೊದಲ ಗಿತ್ತಿ ಅಂದರೆ ಮೊದಲನೇ ಸಾರಿ ಗಂಡನ ಮನೆಗೆ ಹೋಗುವಾಗ ಹೆಣ್ಣು ಎಷ್ಟು ಸಂಭ್ರಮ, ಸಡಗರ ಮತ್ತು ಎಷ್ಟು ಅಲಂಕೃತವಾಗಿ ಹೋಗ್ತಾ ಇದ್ದಾಳಲ್ಲ, ಎಷ್ಟು ಕನಸುಗಳನ್ನು ಕಣ್ಣಲ್ಲಿ ಕುಂತ್ಕೊಂಡು ಹಂಗಿದ್ದಾಳೆ ಭೂಮಿ. ಎಷ್ಟು ಜನ ಮಹಾನುಭಾವರು ಬಂದರು ಆಕೆಯನ್ನು ಆಳಿದ್ರು. ಏನಂತ? ನಾನು ಈ ಪೃಥ್ವಿಯ ಒಡೆಯ, ನಾನು ಈ ಪೃಥ್ವಿಯನ್ನು ಆಳಿದವನು, ಹಾಗೆ ಹೀಗೆ ಅಂತ ಆಡಳಿತ ಮಾಡಿದ್ರು. ಅಂಥವ್ರಿಗೆಲ್ಲ ಬುದ್ಧಿಹೀನವನ್ನು ಮಡಿಲಾಗ ಮಲಗಿಸಿ ಏನೆಲ್ಲ ಹಾರಾಟ ಮಾಡಿದ್ರು. ಇಷ್ಟು ಭೂಮಿಯನ್ನು ನಾನು ಆಳ್ತಾ ಇದ್ದೀನಿ, ನಾನು ಅಂಥ ಗಂಡರ ಗಂಡ, ಅಂಥ ಪ್ರಸಿದ್ಧ ಪ್ರಚಂಡ ಏನಿದ್ರು ಅವ್ರು ಒಂದು ದಿವಸ ಇಲ್ಲಿನೇ ಮಣ್ಣಾಗಬೇಕು. ಅದಕ್ಕಾಗಿ ಹಲ ಕೆಲ ಪುಂಡರು, ಬೆದ್ರೆಯವರು ಹೇಳೋ ಮಾತಿದ್ರು, ಹಲ ಕೆಲ ಪುಂಡರು ಕೆಲ ತಾಯಿಯ ಗಂಡ. ಅಂದರೆ ಈ ಭೂಮಿಗೆ ನಾನು ಗಂಡ ಅನ್ನೋ ಹಂಗೆ ಬೆರೆದವ್ರನ್ನೆಲ್ಲರನ್ನು ಭೂಮಿ ಒಳಗೆ ಮಲಗಿಸ್ತೀನಿ. ಹೋಗಿ ಬಿಟ್ಟು ನಿಮ್ಗೆ ಏನಿರಬೇಕು ಅಷ್ಟು ಸಹನಾಮಯಿ. ಸರ್ ಹೇಳಿದ್ರೆ ತಾಳ್ಮೆ ಮತ್ತು ಸಹನೆಯ ಪ್ರತೀಕ ಅಂತ. ಆಕೆ ಏನಾರ ಸಿಡಿದಿದ್ರೆ ಮುಗಿದು ಹೋಗ್ತೀವಿ, ಯಾವ ಮುಗಿಲಿಕ್ಕೆ ಸಾಧ್ಯ. ಹಾಗಾದ್ರೆ ನಾವು ಏನು ಮಾಡಬೇಕು? ನಾವು ನೇರವಾಗಿ ಸಾಲು ಮರ ತಿನ್ನೋಕ್ಕೂ ಆಗೋಕ್ಕಾಗಂಗಿಲ್ಲ. ಮೊನ್ನೆ ಮರದ ರಾಮಯ್ಯ ಅಂಥೇಳಿ ತೆಲುಗಿನಲ್ಲಿ ಬಂದಂತಹ ಎಷ್ಟು ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಹಂಗೆ ನಾವು ಆಗಬೇಕಾಗಿಲ್ಲ. ನಮ್ಮ ಸುತ್ತಲಿನ ವಾತಾವರಣವನ್ನು ನಾವು ಚೆನ್ನಾಗಿಟ್ಕೊಳ್ಳೋದ್ರಲ್ಲಿ ನಮ್ಮ ಒಂದು ಶ್ರಮ. ಮರ ಗಿಡ ನಾವು ಚಂದ ಮನೆ ಕಟ್ತೀವಿ, ಸಿಮೆಂಟಿಂದ ಹಂಗೆ ಕಾಂಕ್ರೀಟ್ ಮನೆ ಕಟ್ತೀವಿ. ಆದರೆ ಅದರ ಬದಿಗೆ ಎಷ್ಟು ಜಾಗವನ್ನು ಮರವನ್ನು ಹಚ್ಚಿ ಉಳಿಸಿ. ನಾಳೆ ನೀವೇ ಉಳಿಸ್ಬೇಕಾದವರು, ಭೂಮಿಯನ್ನು ಉಳಿಸ್ಬೇಕಾದವರು ನಾವು ನೀವೇ. ಅದ್ರ ಬಗ್ಗೆ ನಾವು ಇಲ್ಲಿ ಒಂದು ಮಾತು ಹೇಳ್ತಾರೆ, ಅದ್ರಲ್ಲಿ ಪಾಯಿಂಟ್ ಬಿ ಅನ್ನೋದು. ಈ ಭೂಮಿ ನಾವು ಬಂದಾಗ ಹೆಂಗಿತ್ತಲ್ಲ
ಅದಕ್ಕಿಂತ ಹೆಚ್ಚು ಸುಂದರವಾಗಿ ಮಾಡಿ ಹೋಗಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ನಾವು ಹಾಳು ಮಾಡೋದಲ್ಲಿ ಕೊನೆಯ ಪಕ್ಷ ಅದು ಹೇಗಿತ್ತಲ್ಲ ಹಂಗಾರೆ ಬಿಟ್ಟು ಹೋಗೋಣ, ಅದನ್ನು ಇನ್ನೂ ಸುಂದರವಾಗಿ ಮಾಡಿಡುವಂತಹ ಜವಾಬ್ದಾರಿ ನಮ್ಮದಾಗಿದ್ರು ಕೂಡ ಅಷ್ಟು ಮಾಡುವಷ್ಟು ನಮಗೆ ತಾಳ್ಮೆ ಇಲ್ಲ ಅಂತ ಹೇಳಿದ್ರು, ಅಷ್ಟು ನಮಗೆ ಬುದ್ಧಿವಂತಿಕೆ ಇಲ್ಲ ಅಂದರು ಅದು ಹೆಂಗೆ ಐತಲ್ಲ ಅನ್ನುವಂಥ ಮಟ್ಟಿಗೆ ಅದನ್ನು ಉಳಿಸ್ಕೊಂಡು ಹೋಗುವ, ಅದನ್ನು ಉಳಿಸುವ ರೀತಿಯೊಳಗೆ ನಾವೆಲ್ಲ ಪ್ರಯತ್ನ ಮಾಡೋಣ. ಯಾಕೆಂದರೆ ರೈತನಿಂದ ಆಗೋದಿಲ್ಲ ಇದು ಹಾನಿ. ಯಾರು ಹೆಚ್ಚು ಕಲಿತಾರಲ್ಲ, ಭಾಳ ಬುದ್ಧಿವಂತರಂತೀವಲ್ಲ, ಯಾರು ಹೆಚ್ಚು ಅಭಿವೃದ್ಧಿ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾರಲ್ಲ ಅವರಿಂದನೇ ಅನ್ಯಾಯ ಆಗತಕ್ಕಂಥ ಭೂಮಿ ಮೇಲೆ ಯಾಕೆ ಪೆಟ್ಟು, ಎದರ ಮೇಲೆ ಭೂಮಿ ಇರೋದ್ರಿಂದ ನಾವು ಏನೇನೆಲ್ಲ ಆಗ್ತೀವಿ. ಭೂಮಿನೇ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ನಮ್ಮ ಅಸ್ತಿತ್ವ ಅನ್ನೋದಾಗಲಿ ನಮ್ಮ ವ್ಯಕ್ತಿತ್ವ ಅನ್ನೋದಾಗಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ 2 ಮಾತು ಅಂತ ಹೇಳಿದ್ರು, ಇಷ್ಟು ಮಾತುಗಳು ಬಹಳ ವಿಚಾರಗಳಿದ್ವು, ಆದರೆ ಬಹಳ ಜನ ಹೇಳಿಬಿಟ್ಟಾರೆ ತಮ್ಮ ಆಸ್ಪೆಕ್ಟ್ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿನಿ ಆದಂತಹ ಕುಮಾರಿ ಕೀರ್ತಿ ಸಕ್ರಮ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭೂಗೋಳಶಾಸ್ತ್ರ ಮತ್ತು ಐಕ್ಯವೇಶಿ ವಿಭಾಗದ ಅಡಿಗೆಯಲ್ಲಿ ಜರುಗಿದಂಥ ವಿಶ್ವ ಭೂ ದಿನ ಕಾರ್ಯಕ್ರಮಕ್ಕೆ